ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮಮತಾ ಫುಡ್ ಕೋರ್ಟ್ಗೆ ಸ್ವಾಗತ. ನಾನು ಇವತ್ತು ಮಣ್ಣಿನ ಕೇಕ್ ಮಾಡಿದ್ದೀನಿ. ಮಡ್ ಕೇಕ್ ಅಂತ ಹೇಳ್ತಾರೆ, ಮಣ್ಣಿನ ಕೇಕು. ತುಂಬಾ ಚೆನ್ನಾಗಿ ಬಂದಿತ್ತು. ತುಂಬಾ ಈಸಿಯಾಗಿ ಮಾಡ್ಬೋದು. ಮಕ್ಕಳಿಗೆ ರಜೆ ಅಲ್ವಾ, ಮನೇಲೇ ಇರ್ತಾರೆ. ಈ ಥರ ಮಾಡಿ ಕೊಟ್ಟರೆ ಅವ್ರಿಗೂ ತುಂಬ ಸಂತೋಷ ಆಗುತ್ತೆ. ಮತ್ತು ಹೈಜಿನಿಕ್ಕಾಗಿ ನಾವು ಮನೆಯಲ್ಲೇ ಮಾಡ್ಕೊಳ್ಬೋದು. ತುಂಬಾ ಯಮ್ಮಿಯಾಗಿ ಬಂದಿತ್ತು ಮತ್ತು ಟೇಸ್ಟ್ ಮಾತ್ರ ಸೂಪರಾಗಿ ಬಂದಿತ್ತು. ಇದು ಕೂಡ ಎಷ್ಟು ಸ್ಮೂತಾಗಿ ಬಂದಿತ್ತು ಅಂದರೆ ಅಷ್ಟು ಸ್ಮೂತಾಗಿ ಬಂದಿತ್ತು ಈ ಕೇಕು. ಬನ್ನಿ ನೋಡೋಣ ಇದು ಹೇಗೆ ಮಾಡೋದು ಅಂತ. ಇದು ಅಷ್ಟೇ, ಚಾಕ್ಲೇಟು ಡಬಲ್ ಬಾಯ್ಲರ್ ಮೆಥಡಲ್ಲಿ ನಾವು ಮೆಲ್ಟ್ ಮಾಡ್ಕೋಬೇಕಾಗುತ್ತೆ. ಇದು ನಾನು 135 ಗ್ರಾಮಷ್ಟು ಚಾಕ್ಲೇಟ್ ತಗೊಂಡಿದ್ದೀನಿ ಮತ್ತು 135 ಗ್ರಾಮಷ್ಟೇ ಬಟರ್ ತಗೊಂಡಿದ್ದೀನಿ, ಅನ್ಸಾಲ್ಟೆಡ್ ಬಟರ್. ಎರಡೂ ಹಾಕಿ ಈ ಥರ ಕರಗಿಸ್ಕೋಬೇಕಾಗತ್ತೆ, ಮೆಲ್ಟ್ ಮಾಡ್ಕೋಬೇಕಾಗತ್ತೆ. ನಾನು ಮೆಲ್ಟ್ ಮಾಡ್ಕೊಂಡಿದ್ದೀನಿ. ಇದು ನಾನು ಮೈದಾ ತಗೊಂಡಿದ್ದೀನಿ. ಮೈದಾ ಬಂದ್ಬಿಟ್ಟು 150 ಗ್ರಾಮಷ್ಟು ಮೈದಾ ತಗೊಂಡಿದ್ದೀನಿ ಮತ್ತು 1 ಟೀ ಸ್ಪೂನಷ್ಟು ಬೇಕಿಂಗ್ ಪೌಡ್ರ್ ತಗೊಂಡಿದ್ದೀನಿ. 1 ಟೀ ಸ್ಪೂನಷ್ಟೇ ಬೇಕಿಂಗ್ ಸೋಡಾ ಕೂಡ ತಗೊಂಡಿದ್ದೀನಿ ಮತ್ತು 1.5 ಟೀ ಸ್ಪೂನಷ್ಟು ಕೊಕ್ಕೋ ಪೌಡ್ರ್ ತಗೊಂಡಿದ್ದೀನಿ. ತಗೊಂಡು ಇದೆಲ್ಲ ಜರಡಿ ಇಟ್ಕೊಳ್ಳೋಣ. ಜರಡಿ ಇಟ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ಒಂದು ಪಕ್ಕಕ್ಕೆ ಇಟ್ಕೊಳ್ಳೋಣ. ಇದು ಮತ್ತು ಈ ಚಾಕ್ಲೇಟ್ ಕರಗಿದೆಯಲ್ವಾ, ಅದು ಕೂಡ ಒಂದು ಪಕ್ಕಕ್ಕೆ ಇಟ್ಕೊಳ್ಳೋಣ. ಚಾಕ್ಲೇಟ್ ಮೆಲ್ಟ್ ಆಗಿದೆ ಈಗ, ಅದು ಕೂಡ ನಾನು ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ. ಈಗ ನಾನು ಒಂದು ಬೌಲ್ ತಗೊಂಡಿದ್ದೀನಿ. ಬೌಲ್ಗೆ 150 ಗ್ರಾಮಷ್ಟು ಶುಗರ್ ತಗೊಂಡು ಅದು ಪೌಡ್ರ್ ಮಾಡ್ಕೊಂಡಿದ್ದೀನಿ. 150 ಗ್ರಾಮು ಸಕ್ಕರೆ ತಗೊಂಡು ಇದು ಪುಡಿ ಮಾಡ್ಕೊಂಡಿದ್ದೀನಿ. ಅದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಮತ್ತು 2 ಮೊಟ್ಟೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಮೊಟ್ಟೆ ಬದಲು ಅರ್ಧ ಕಪ್ಪಷ್ಟು ಮೊಸರು ಹಾಕ್ಕೊಳ್ಬೋದು. ಗಟ್ಟಿ ಮೊಸರು, ನೀರು ಮೊಸರಲ್ಲ, ಗಟ್ಟಿ ಮೊಸರು ಹಾಕ್ಕೋಬೇಕು. ಹ್ಯಾಂಗ್ ಕರ್ಡ್ ಅಂತಾರಲ್ಲ, ಅದು ಹಾಕ್ಕೋಬೇಕಾಗತ್ತೆ. ಮತ್ತು ಇದಕ್ಕೆ 1 ಟೀ ಸ್ಪೂನಷ್ಟು ವನಿಲಾ ಎಸೆನ್ಸ್ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಬೀಟ್ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಉಬ್ಬಿ ಬರಬೇಕು, ಫ್ಲಫಿನೆಸ್ ಬರಬೇಕು, ಅಲ್ಲಿವರೆಗೂ ನಾವು ಬೀಟ್ ಮಾಡ್ಕೊಳ್ಳೋಣ. ಎಷ್ಟು ಈಸಿಯಾಗಿ ನಾವು ಮನೆಯಲ್ಲೇ ಈ ಕೇಕೆಲ್ಲ ಮಾಡ್ಕೊಳ್ಬೋದು. ಮತ್ತು ನಾವೇನು ಚಾಕ್ಲೇಟ್ ಮತ್ತು ಬಟರ್ ಕರಗಿಸಿದ್ವಲ್ಲ, ಅದು ಹಾಕ್ಕೊಳ್ತಾ ಇದ್ದೀನಿ. ಬಿಸಿ ಇದ್ದರೂ ಪರವಾಗಿಲ್ಲ, ಹಾಕ್ಕೊಳ್ಬೋದು. ತುಂಬ ಬಿಸಿಯಲ್ಲ, ಸ್ವಲ್ಪ ಉಗುರು ಬೆಚ್ಚಗಿರುತ್ತಲ್ಲ, ಅದು ಹಾಕ್ಕೊಳ್ಬೋದು. ಹಾಕ್ಕೊಂಡು ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಲೈಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಹಾಲು ಹಾಕ್ಕೊಳ್ದೆ, ಇದು ಕಾಯಿಸಿ ಆರಿಸಿರೋ ಹಾಲು ಹಾಕ್ಕೊಳ್ತಾ ಇದ್ದೀನಿ. 125 ಗ್ರಾಮಷ್ಟು ಹಾಲು ಹಾಕ್ಕೊಳ್ತಾ ಇದ್ದೀನಿ. ಲೆಕ್ಕದಲ್ಲಿ ಇದು ಅರ್ಧ ಕಪ್ಪಷ್ಟು ಹಾಲು ಹಾಕ್ಕೊಳ್ತಾ ಇದ್ದೀನಿ. ಬೇಕಾದರೆ ಇದಕ್ಕೆ ಕಾಫಿ ಪುಡಿ ಕೂಡ ನಾವು ಹಾಕ್ಕೊಳ್ಬೋದು, 1 ಸ್ಪೂನಷ್ಟು. ಈಗ ನಾನು ಕೇಕ್ ಟಿನ್ ರೆಡಿ ಮಾಡ್ಕೊಂಡಿದ್ದೀನಿ. ನಾನು 8 ಇಂಚು ಕೇಕ್ ಟಿನ್ ತಗೊಂಡಿದ್ದೀನಿ. ಅದಕ್ಕೆ ಬಟರ್ ಪೇಪರ್ ಹಾಕಿದ್ದೀನಿ. ನಾನು ಬ್ರೌನಿ ಮಾಡಿದ್ನಲ್ಲ, ಅದಕ್ಕೆ ಈ ಥರನೇ ಹಾಕ್ಕೊಳ್ಬೇಕು ನಾವು ಬಟರ್ ಪೇಪರು. ಆಗ ನನ್ನ ಹತ್ರ ಬಟರ್ ಪೇಪರ್ ಇರಲಿಲ್ಲ, ಅದಕ್ಕೆ ನಾನು ಸ್ವಲ್ಪ ಹಾಕ್ಕೊಂಡಿದ್ದೆ. ಎಷ್ಟಿತ್ತು ಅಷ್ಟೇ ಹಾಕಿದ್ದೆ. ಈಗ ನಾವೇನು ಇದು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಡ್ರೈ ಇಂಗ್ರೀಡಿಯೆಂಟ್ಸು, ಅದು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ಕಟ್ ಆ್ಯಂಡ್ ಫೋಲ್ಡ್ ಮೆಥಡಲ್ಲಿ ನಾವು ಮಿಕ್ಸ್ ಮಾಡ್ಕೋಬೇಕು. ಇಟ್ಟು 3 ಸತಿ ಹಾಕ್ಕೊಳ್ಳಿ, ಗಂಟಾಗೋದಿಲ್ಲ ಅಂತ ಅಷ್ಟೇ. ಒಂದು ಸತಿ ಹಾಕ್ಕೊಂಡ್ರೆ ಗಂಟಾಗ್ಬಿಡುತ್ತಲ್ಲ.
ಇದೆಲ್ಲ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅಂದರೆ ಲೈಟಾಗಿ ಮಿಕ್ಸ್ ಮಾಡಬೇಕು, ಒಳ್ಳೆಯ ಸಾಲಿಗೆ ತಿರುಗಿಸ್ತಿಲ್ವ ಸೌಟು ಆ ಥರ ತಿರುಗಿಸ್ಬಾರ್ದು, ಲೈಟಾಗಿ ತಿರುಗಿಸ್ಬೇಕು. ತಿರುಗಿಸ್ಬಿಟ್ಟು ಇದು ಕೇಕ್ ಟಿನ್ನಲ್ಲಿ ನಾನು ಹಾಕ್ಕೊಳ್ತಾ ಇದ್ದೀನಿ ಬ್ಯಾಟರು. ಬ್ಯಾಟರ್ ಹಾಕ್ಕೊಂಡು ಟ್ಯಾಪ್ ಮಾಡ್ಕೊಳ್ಳಿ, ಒಂದು 3 ಸತಿ ಟ್ಯಾಪ್ ಮಾಡಿಕೊಂಡು ಒಂದು ಟೂತ್ ಪಿಕ್ ತಗೊಳ್ಳಿ. ಟೂತ್ ಪಿಕ್ ತಗೊಂಡು ಜಿಗ್ಜ್ಯಾಗ್ ಥರ ಬರ್ಕೊಳ್ಳಿ. ಈಗ ಇದು ರೆಡಿಯಾಗಿದೆ ಕೇಕ್ ಟಿನ್ನು. ಈಗ ನಾನು 180 ಡಿಗ್ರಿಯಲ್ಲಿ ಪ್ರೀ ಹೀಟ್ ಮಾಡಿದ್ದೀನಿ ಅವನ್ನು. 35 ನಿಮಿಷ ನನಗೆ ಹಿಡಿತು. ನಿಮ್ಮ ಅವನ್ನಲ್ಲಿ ಹೇಗೆ ಹಿಡಿಯುತ್ತೆ ಅಂತ ನೋಡ್ಕೊಳ್ಳಿ. ಒಟ್ಟಿನಲ್ಲಿ ಟೂತ್ ಪಿಕ್ ಹಾಕಿ ನಾವು ತೆಗೆದ್ರೆ ಅದು ಕ್ಲೀನಾಗಿ ಬರಬೇಕು ಅಷ್ಟೇ. ಅಲ್ಲಿವರೆಗೂ ನಾವು ಬೇಕ್ ಮಾಡ್ಕೊಳ್ಬೋದು. ಈಗ ನಾನು ಏನು ಮಾಡಿದ್ದೀನಿ, ಇದು ಕೇಕ್ ಸಂಪೂರ್ಣ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ನಾನು ಒಂದು ಚಾಪಿಂಗ್ ಬೋರ್ಡ್ ತಗೊಂಡಿದ್ದೀನಿ. ಚಾಪಿಂಗ್ ಬೋರ್ಡ್ಗೆ ನಾನು ಉಲ್ಟಾ ಹಾಕ್ಬಿಟ್ಟಿದ್ದೀನಿ. ಉಲ್ಟಾ ಹಾಕಿ ನಾನು ಬಟರ್ ಪೇಪರ್ ತೆಗಿತಾ ಇದ್ದೀನಿ. ನೋಡಿ ಬಟರ್ ಪೇಪರ್ ಎಷ್ಟು ಕ್ಲೀನಾಗಿ ಬರ್ತಾಯಿದೆ ಅಂತ. ಈಗ ಕೇಕು ರೆಡಿ ಆಯಿತು. ಬೇಕಂದರೆ ನಾವು 4 ಸೈಡ್ಸು ಕಟ್ ಮಾಡ್ಕೊಳ್ಬೋದು. ಬೇಕ್ರಿ ಸ್ಟೈಲಲ್ಲಿ ನಾವು ಮಾಡ್ಕೊಳ್ಬೋದು. ಮನೆಗೆ ತಾನೇ ಈ ಥರ ಕಟ್ ಮಾಡಿಕೊಂಡ್ರೆ ವೇಸ್ಟ್ ಆಗುತ್ತೆ. ಬೇಕಾದರೆ ಯಾರಾದರೂ ಮನೆಗೆ ನೆಂಟರು ಬಂದಾಗ ನಾವು ಕ್ಲೀನಾಗಿ ಸರ್ವ್ ಮಾಡ್ಕೊಳ್ಬೋದು. ಒಂದು 4 ಸೈಡು ಕಟ್ ಮಾಡಿಬಿಟ್ಟು ಆಮೇಲೆ ಪೀಸಸ್ ಕಟ್ ಮಾಡ್ಕೊಳ್ಬೋದು. ನೋಡಿ ಎಷ್ಟು ಸಾಫ್ಟಾಗಿ ಬಂದಿತ್ತು ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು. ಸರಿಯಾಗಿ ಅಳ್ತಾ ಇದ್ದರೆ ಎಂಥವರು ಮನೆಯಲ್ಲೇ ಮಾಡ್ಕೊಳ್ಬೋದು ಕೇಕು. ನಾನು ಇದೇ ಥರ ಎಲ್ಲ ಪೀಸಸ್ಸು ಕಟ್ ಮಾಡ್ಕೊಂಡು ಬರ್ತೀನಿ. ನಾವು ಕೇಕ್ ಇಡ್ತೀವಲ್ಲ ಅದೇ ರ್ಯಾಕ್ ತಗೊಂಡಿದ್ದೀನಿ. ಕೆಳಗಡೆ ಒಂದು ತಟ್ಟೆ ಇಟ್ಟಿದ್ದೀನಿ, ಅದ್ರ ಮೇಲೆ ರ್ಯಾಕ್ ಇಟ್ಟಿದ್ದೀನಿ. ಈಗ ನಾನು ಏನು ಮಾಡಿದ್ದೀನಿ ಅಂದರೆ ಈ ಚಾಕ್ಲೇಟು ಮತ್ತು ಸ್ವಲ್ಪ ಬಟರ್ ಹಾಕ್ಬಿಟ್ಟು 1 ಕಪ್ಪಷ್ಟು ಚಾಕ್ಲೇಟು ಮತ್ತು 1 ಸ್ಪೂನಷ್ಟು ಬಟರ್ ಹಾಕ್ಬಿಟ್ಟು ಡಬಲ್ ಬಾಯ್ಲರ್ ಮೆಥಡಲ್ಲಿ ನಾನು ಮೆಲ್ಟ್ ಮಾಡ್ಕೊಂಡಿದ್ದೀನಿ. ಈಗ ಅದು ಇದ್ರ ಮೇಲೆ ಕೇಕ್ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಪೀಸಸ್ಸು ಕಟ್ ಮಾಡಿಕೊಂಡು ನಾವು ಹೀಗೆ ಇದ್ರ ಮೇಲೆ ಚಾಕ್ಲೇಟ್ ಹಾಕಬೇಕು. ಈಗ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ತಣ್ಣಗಾಗಬೇಕು, ಆವಾಗ ಚಾಕ್ಲೇಟು ಇದಾಗುತ್ತೆ, ಗಟ್ಟಿ ಆಗುತ್ತೆ, ಆವಾಗ ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಈ ಮಣ್ಣಿನ ಕೇಕ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು.